ವಾಗಟ ರಾಮೇಶ್ವರ ಸ್ವಾಮಿಯ ದೊಡ್ಡದೇವರ ಜಾತ್ರಾ ಮಹೋತ್ಸವದಲ್ಲಿ ದೀಪಾರಾಧನೆಯಾಗಿ ಕುಂಬ್ಳಳ್ಳಿ ಗೌಡರ ಕಂಬಿಯಿಂದ ಕಂಬಿ ದೀಪ ಮುರಿದು ಪ್ರಸಾದ ಹಂಚಿಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ವಾಗಟ ಗ್ರಾಮದ ಹೊರವಲಯದಲ್ಲಿ ಸಾವಿರಾರು ವರ್ಷಗಳಿಂದ ನೆಲೆಸಿರುವ ವಾಗಟ ರಾಮೇಶ್ವರ ಸ್ವಾಮಿಯ ದೊಡ್ಡದೇವರ ಜಾತ್ರಾ ಮಹೋತ್ಸವ 11 ವರ್ಷಗಳಿಗೊಮ್ಮೆ ಸಂಪನ್ನವಾಗಿದ್ದು 3 ದಿನಗಳ ಕಾಲ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆದು ಎಲ್ಲ ಕಲಾ ತಂಡಗಳೊಂದಿಗೆ ಕೂಟುವ, ಹೊಳೆ ಪೂಜೆ ಮತ್ತು ದೀಪಾರಾಧನೆ. ತಲೆಯ ಮೇಲೆ ದೀಪ ಪಡೆದ ರಾಮೇಶ್ವರ ಸ್ವಾಮಿಯ ಭಕ್ತರು. ಇನ್ನು ಕುಂಬ್ಳಳ್ಳಿ ಗೌಡರ ಕಂಬಿ ಯಜಮಾನರಾದ ಅಶ್ವತ್ಥಪ್ಪ ನೇತೃತ್ವದಲ್ಲಿ ಅವರ ಕಂಬಿಯ ದೀಪವನ್ನು ಮುರಿದು ಭಕ್ತರಿಗೆ ದೀಪದ ಪ್ರಸಾದವನ್ನು ಹಂಚಿ ಉಪ್ಪಾರಳ್ಳಿ ಆಲ್ಪನಹಳ್ಳಿ ಕಾಟೇರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕಂಬಿಯ ಒಕ್ಕಲಿಗರು ಮತ್ತು ಬಂಧು ಬಾಂಧವರಿಗೆ ಭರ್ಜರಿ ಭೋಜನ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಬನ್ನಿ ಎಲ್ಲ ತಂಬಿಟ್ಟಿನ ದೀಪ ಮತ್ತು ದೀಪಾರಾಧನೆ ಪ್ರಸಾದ ಹಂಚಿಕೆಯ ದೃಶ್ಯಗಳನ್ನೊಮ್ಮೆ ಕಣ್ತುಂಬಿಕೊಳ್ಳೋಣ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿಯಾದ ಕರಿನಾಗಪ್ಪನವರು ಕೂಡ ಮಾತನಾಡಿ ಕಂಬಿ ದೀಪದ ಮಹತ್ವ ಹಾಗೂ ಪ್ರಸಾದ ಹಂಚಿಕೆ ವಿವರವನ್ನು ಈ ರೀತಿಯಾಗಿ ನೀಡಿದ್ದಾರೆ. ನಮಸ್ಕಾರ. ನಮ್ಮ ವಾಗಟದ ರಾಮೇಶ್ವರ ಸ್ವಾಮಿ ದೇವರು ತುಂಬ ಚೆನ್ನಾಗಿ ನಡೆತು. ಎಲ್ಲ ಜನಗಳು, ಎಲ್ಲ ಕಾರ್ಯಕರ್ತರು, ಆಮೇಲೆ ಭಕ್ತಾದಿಗಳು ತುಂಬ ಕೋಆಪ್ರೇಟ್ ಮಾಡಿದ್ರು. ತುಂಬ ವಿಜೃಂಭಣೆಯಿಂದ ನಡೆತು, ತುಂಬ ಶಾಂತಿಯಿಂದ ನಡೆತು. ಅವ್ರಿಗೆಲ್ಲರೂ ನಮ್ಮ ಕಾರ್ಯಕಾರಿ ಸಮಿತಿಯಿಂದ ಧನ್ಯವಾದಗಳು. ಇವತ್ತು ದೀಪ ಮುರಿಯೋ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಯಾಕಂದರೆ ಇದು ನಾನ್ ವೆಜ್ ಮಾಡೋದು, ತಾವರೆಕೆರೆ ದೇವರು ಮುಗಿಯೋ ತನಕ ಮಾಡಬಾರ್ದು ಅಂತ ಮೊನ್ನೆ ಮುಗಿತು. ಇವತ್ತು ದೀಪ ಮುರಿಯೋ ಕಾರ್ಯಕ್ರಮ ಇಟ್ಕೊಂಡು ಎಲ್ಲರೂ ಹೇಳಿದ್ದೀರಿ. ಎಲ್ಲರೂ ಬರ್ತಾರೆ. ಎಲ್ಲರಿಗೂ ದೀಪ ಮುರಿದು ಪ್ರಸಾದ ಕೊಡೋ ಕಾರ್ಯಕ್ರಮ ಇವತ್ತು. ನಮ್ಮ ಕಂಬಿನಲ್ಲಿ ಸುಮಾರು 45 ಮನೆ ಇದ್ದಾವೆ. 45 ಮನೆ ಇವೆ. ಒಂದು 66 ಜೋಡಿ ಇದೆ. ಆಮೇಲೆ ಇವರೇ ನಾಗಪ್ಪನ ಮಗ, ಯಜಮಾನ್ ನಾಗಪ್ಪನ ಮಗ ಅಶ್ವತ್ಥಪ್ಪ ಅಂತ ಕಂಬಿ ಯಜಮಾನರು. ಅಧ್ಯಕ್ಷರು ಅವರು ಗೊತ್ತಿದೆ. ಅಧ್ಯಕ್ಷರು ಇವರು ಸೆಕ್ರೆಟ್ರಿ ಮಣಿ ಅಂತ. ಸಲಹೆಗಾರರು ಬತ್ತೆಪ್ಪ ಅಂತ. ಅವರು ಕಂಬಿ ನಮ್ಮ ಸೋದರ ಮಾವನವರು, ಕಂಬಿ ಯಜಮಾನರು ಅವರು. ಇವರು ಅವ್ರ ತಮ್ಮ. ಪಕ್ಕದಲ್ಲಿ ಅಮ್ಮನವ್ರು ಇದ್ರಲ್ಲ, ಅಮ್ಮನವ್ರನ್ನ ಬೆಳಗ್ಗೆ ಅವ್ರಿಗೂ ಪೂಜೆ ಮಾಡಿಸಿ ಅವ್ರಿಗೂ ಮರಿ ಹೊಡೆದು ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡು ಎಲ್ಲರಿಗೂ ಪ್ರಸಾದ ಹಂಚಿ ಊಟ ಮಾಡಿಕೊಂಡು ಸಂತೋಷವಾಗಿ ಹೋಗೋಕ್ಕೆ ಇಟ್ಕೊಂಡಿದ್ದೀರಿ ನಾವು.